press the bell icon on the YouTube app and never miss another update. Hello students, welcome to the EVS class. So dear students, today I am going to continue your 15th lesson, that is transport and communication. So in the previous class more we have learnt about transport system. So in this period now you are going to learn about communication. So let's start the unit now. We have stopped in the page number 140. So today I will continue, come to the page number 141. So see here in the page number 141, collect and paste here or draw the pictures of animals which are used for transportation. So see here, you have to, it is like an activity, okay. So you have to do this activity, even they given the space to do the activity, ಇಲ್ಲಿ place ಕೂಡ ಅವರು ಕೊಟ್ಟಿದ್ದಾರೆ, ಆ ಒಂದು activityಯನ್ನು ನೀವು ಮಾಡಬೇಕು. So activity is collect and paste here or draw the pictures of animals which are used for transportation. So activity ಏನು ಅಂತ ಹೇಳಿದ್ರೆ, you have to collect the pictures, okay, or you can draw the pictures of animals which are used for transportation. So animals in pictures ಇಲ್ಲ ಅಂದ್ರೆ ಐತಲ್ಲ, ನೀವು ಅದಕ್ಕೆ ಡ್ರಾನು ಕೂಡ ಮಾಡಬಹುದು. ಯಾವ್ಯಾವ ಆನಿಮಲ್ಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಿದ್ರಲ್ಲ ಆ ಆನಿಮಲ್ಸ್ ಇನ್ ಪಿಕ್ಚರ್ಸ್ ಅನ್ನ ಕಲೆಕ್ಟ್ ಮಾಡಿ ಕೂಡ ಪೇಸ್ಟ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಐತಲ್ಲ ಡ್ರಾನು ಕೂಡ ಮಾಡಬಹುದು. ಸೊ ಆಕ್ಟಿವಿಟಿ ಏನು ಅಂತ ಅರ್ಥ ಆಯ್ತಲ್ವಾ. ಸೊ ಏನು ಆಕ್ಟಿವಿಟಿ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಯಾವ ಅನಿಮಲ್ಸ್ಗೆ ಯೂಸ್ ಮಾಡ್ತಿದ್ರಲ್ಲ ಆ ಅನಿಮಲ್ಸ್ ಇಂದು ಪಿಕ್ಚರ್ಸ್ ಅನ್ನ ಕಲೆಕ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಆ ಅನಿಮಲ್ಸ್ ಅನ್ನ ನೀವು ಇಲ್ಲಿ ಡ್ರಾ ಮಾಡ್ಬೋದು. ನೆಕ್ಸ್ಟ್ you have to do this and come to the next man now. Observe the picture carefully, read the explanation given and match with the correct pair. One example is given. So see here, they given some pictures, okay, and their explanation also they given. ಕೆಲವೊಂದು ಪಿಕ್ಚರ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ, ಪ್ಲಸ್ ಅದರದ್ದು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಆ ಪಿಕ್ಚರ್ಗೆ ಯಾವ ಎಕ್ಸ್ಪ್ಲನೇಷನ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾವು ಮ್ಯಾಚ್ ಮಾಡಬೇಕು. Okay, so I will help you to write the answer now. So let's start. Take down the pencil to mark. So here, in olden days, okay, ನಾನು ಕ್ವಶನ್ ಬರೆದ್ಬಿಟ್ಟು ಆ ಒಂದು ಪಿಕ್ಚರ್ ಇನ್ ನೇಮ್ ಅನ್ನ ಇಲ್ಲಿ ಬರಿತೀನಿ, ನೀವು ಮ್ಯಾಚ್ ಮಾಡಿ. ಓಕೆ, ಇನ್ ಓಲ್ಡನ್ ಡೇಸ್ ಇಟ್ ವಾಸ್ ಯೂಸ್ಡ್ ಫಾರ್ ಟ್ರಾನ್ಸ್ಪೋರ್ಟೇಷನ್. In olden days it is used for transportation. So ಯಾವ ಅನಿಮಲ್ಸ್ ಅನ್ನ ಓಲ್ಡನ್ ಡೇಸ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಿದ್ರು, ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ. ದಟ್ ಪಿಕ್ಚರ್ ಇಸ್ ಹಾರ್ಸ್ ಕ್ಯಾರಿಯೇಜ್. ಮಾರ್ಕೆಟ್ ಹಾರ್ಸ್ ಕ್ಯಾರಿಯೇಜ್. Okay, and next in olden days it was used to send letters. ನಾನು ಇನ್ಫಾರ್ಮೇಷನ್ ಹೇಳಿ ಆ ಪಿಕ್ಚರ್ ಇನ್ ನೇಮ್ ಅನ್ನ ಬರಿತಾ ಇದ್ದೀನಿ, ಯು ಹ್ಯಾವ್ ಟು ಮ್ಯಾಚ್ ಇಟ್. ಓಕೆ, ಇನ್ ಓಲ್ಡನ್ ಡೇಸ್ ಇಟ್ ವಾಸ್ ಯೂಸ್ಡ್ ಟು ಸೆಂಡ್ ಲೆಟರ್ಸ್. ಸೊ ಸಿ ಹಿಯರ್ ಡಿಯರ್ ಚಿಲ್ಡ್ರನ್, ಕಮ್ಯುನಿಕೇಷನ್ ಸಂಪರ್ಕ ಅಂತ ಹೇಳಿದ್ದೆ ನಾನು ಸ್ಟಾರ್ಟಿಂಗು ಲೆಸನ್ ಸ್ಟಾರ್ಟ್ ಆಗಬೇಕಾದ್ರೆ. ಸೊ ನಾನು ಇವಾಗ ಹೇಳಿದರೆ ಕಮ್ಯುನಿಕೇಷನ್ ಮೀನ್ಸ್ ಸಂಪರ್ಕ ಅಲ್ವಾ, ಕಮ್ಯುನಿಕೇಟ್ ಮಾಡೋದು, ಡಿಸ್ಕಸ್ ಮಾಡೋದು, ಕನ್ವರ್ಸೇಷನ್ ಮಾಡೋದು, ಮಾತಾಡೋದು. ಸೊ ಓಲ್ಡನ್ ಡೇಸಲ್ಲಿ ನಾವು ದೂರ ಇರುವಂತಹ ಪ್ಲೇಸಿಗೆ ಹೇಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಅಂತ ಹೇಳಿದರೆ, ಇಲ್ಲೊಂದು ಎಕ್ಸಾಂಪಲ್ ಆ ಒಂದು ಪಿಕ್ಚರನ್ನ ಕೊಟ್ಟಿದ್ದಾರೆ, ಪಿಜನ್ ಪಿಕ್ಚರನ್ನ ಕೊಟ್ಟಿದ್ದಾರೆ. ಸೊ ಪಿಜನ್ ಆ ಒಂದು ಬರ್ಡ್ಗೆ ಐತಲ್ಲ ಲೆಟರ್ಸನ್ನು ಸೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು. ಸೊ birds are also, especially pigeon, birds are also used to communicate with the other person who is very far away from you. ತುಂಬ ದೂರ ಇರುವಂತಹ ಪರ್ಸನಿಗೆ ಐತಲ್ಲ ಕಮ್ಯುನಿಕೇಟ್ ಮಾಡೋದಕ್ಕೆ ಪಿಜನ್ ಬರ್ಡ್ ಅನ್ನು ಕೂಡ ಯೂಸ್ ಮಾಡ್ತಿದ್ರು. ಸೊ ನೆಕ್ಸ್ಟ್ ಪಿಜನ್ ಬರ್ಡಿಗೆ ಮಾರ್ಕ್ ಮಾಡಿ, ಇಟ್ ಈಸ್ ಯೂಸ್ಡ್ ಟು ಕಮ್ಯುನಿಕೇಟ್, ಇಟ್ ಈಸ್ ಯೂಸ್ಡ್ ಟು ಸೆಂಡ್ ಲೆಟರ್ಸ್, ದಟ್ ಈಸ್ ಪಿಜನ್. And next, it is an instrument to collect, it is an instrument used to collect and send information in a short time. It is an instrument, okay, it is an instrument used to collect and send information in a short time. ತುಂಬಾ ಶಾರ್ಟ್ ಟೈಮಲ್ಲಿ ಇಂಥ ಒಂದು ಇನ್ಫಾರ್ಮೇಷನ್ ಅನ್ನು ನಾವು ಇಂಥ ಒಂದು ಇದರಿಂದ ಆಯ್ತಲ್ಲ ನಾವು ತುಂಬ ಕಡಿಮೆ ಟೈಮಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು, ಪ್ಲಸ್ ಸೆಂಡ್ ಮಾಡ್ಬೋದು. ಅದು ಯಾವುದು ಅಂತ ಹೇಳಿದರೆ ಕಂಪ್ಯೂಟರ್. Market. So computer, it is very useful to collect information and to send information. And next, in olden days it was used to carry goods. Look at the picture. In olden days it is used to carry goods.
ಗೂಡ್ಸನ್ನು ಲಗೇಜನ್ನು ಕ್ಯಾರಿ ಮಾಡೋದಕ್ಕೋಸ್ಕರ ಆ ಒಂದು ಅನಿಮಲನ್ನು ಯೂಸ್ ಮಾಡ್ತಿದ್ರು, ವಿಚ್ ಇಸ್ ದ್ಯಾಟ್. ಎಸ್, ಯು ಕ್ಯಾನ್ ಸಿ ದ್ಯಾಟ್ ಪಿಕ್ಚರ್ ಆಫ್ ಡಾಂಕಿ. Next picture, next information. Nowadays it is used for national and international level to travel. Nowadays it is used to travel, it is used to for travel, national and international level travel. ನ್ಯಾಷನಲ್ ಪ್ಲಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದರೆ ಇದು ಯೂಸ್ ಮಾಡ್ತಾರೆ. ಆ ಪಿಕ್ಚರ್ ಯಾವುದು ನೋಡಿ ಅಲ್ಲಿ, ಅಫ್ಕೋರ್ಸ್ ಏರೋಪ್ಲೇನ್ ಅಲ್ವಾ. ಸೊ ಏರೋಪ್ಲೇನನ್ನು ಯೂಸ್ ಮಾಡ್ತಾರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಸ್ಪೆಷಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಟ್ರಾವೆಲ್ ಮಾಡೋದಕ್ಕೆ ಏರೋಪ್ಲೇನ್. ನೆಕ್ಸ್ಟ್, ಯೂಸ್ ಟು ನೋ ಇನ್ಫಾರ್ಮೇಷನ್ ಆಫ್ ದಿ ಸರೌಂಡಿಂಗ್ಸ್. ಸೊ ದಿಸ್ ಈಸ್ ಆಲ್ರೆಡಿ ಮಾರ್ಕ್ಡ್, ಯೂಸ್ ಟು ನೋ ಇನ್ಫಾರ್ಮೇಷನ್ ಆಫ್ ದಿ ಸರೌಂಡಿಂಗ್. ಸೊ ನ್ಯೂಸ್ ಪೇಪರಿಂದ ನಮಗೆ ಸರೌಂಡಿಂಗ್ ಆಗ್ತಿರೋಂತಹ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಅಲ್ವಾ, ದಟ್ ಈಸ್ ನ್ಯೂಸ್ ಪೇಪರ್. Next, it is used to send information in the shortest time. It is used to send information in the shortest time. So shortest time ಅಲ್ಲಿ ತುಂಬ ಬೇಗನೆ ನಾವು ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಕು ಅಂತ ಹೇಳಿದರೆ ಎದ್ರ ಮುಖಾಂತರ ಮಾಡ್ತೀವಿ? ಅಫ್ಕೋರ್ಸ್ ಮೊಬೈಲ್, ಟೆಲಿಫೋನ್, ಸೆಲ್ ಫೋನ್. ಸೊ ಯು ಕ್ಯಾನ್ ಸಿ ದ ಪಿಕ್ಚರ್ ದೇರ್. Telephone or mobile or cell phone. Okay, so they given the telephone picture, so mark it. So I think you have done it. There are seven also we completed. Come to the next main now. Visit a nearby post office or contact the postman and collect information about the following and write here. See here, dear children, they are asking you to visit the post office and collect some information about ಪೋಸ್ಟ್ ಆಫೀಸ್. ಸೊ ಪೋಸ್ಟ್ ಆಫೀಸನ್ನು ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಹೇಗೆ ವರ್ಕ್ ನಡೆಯುತ್ತೆ, ಏನು ಮಾಡ್ತಾರೆ, ಏನೆಲ್ಲ ಅಲ್ಲಿ ನಡೆಯುತ್ತೆ, ಹೇಗೆ ಲೆಟರನ್ನು ಪೋಸ್ಟ್ ಮಾಡ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ಕಲೆಕ್ಟ್ ಮಾಡೋಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಈವನ್ ಗಿವನ್ ಸಮ್ ವರ್ಡ್ಸ್ ವಿಚ್ ಇಸ್ ರಿಲೇಟೆಡ್ ಟು ದ ಪೋಸ್ಟ್ ಆಫೀಸ್. ಕೆಲವೊಂದು ವರ್ಡ್ಸನ್ನು ಕೊಟ್ಟಿದ್ದಾರೆ ಅಲ್ಲಿ, ಅದೆಲ್ಲ ವರ್ಡ್ಸ್ ಕೂಡ ಪೋಸ್ಟ್ ಆಫೀಸಿಗೆ ರಿಲೇಟೆಡ್ ಆಗಿರೋದು. ಆ ವರ್ಡ್ಸನ್ನು ನಾವು ಡಿಸ್ಕ್ರೈಬ್ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಐ ವಿಲ್ ಹೆಲ್ಪ್ ಯು ಟು ರೈಟ್. Yes, so the first word is stamp. The first word is stamp. Okay, so we have to write about stamp. So a stamp on space alli bariri neevu, right there. A stamp is a small piece of paper, small piece of paper which should be attached on the letters letter before sending. Okay, so stamp, it is a small piece of paper. I think you have seen it. ಎಲ್ಲರೂ ಕೂಡ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾಂಪ್ ಅದು ಒಂದು ಸ್ಮಾಲ್ ಪೀಸ್ ಆಫ್ ಪೇಪರ್ ಇರುತ್ತೆ. ಓಕೆನಾ, ಸೊ ಅದು ಪೋಸ್ಟ್ ಆಫೀಸಲ್ಲಿ ಪರ್ಚೇಸ್ ಮಾಡಬೇಕು, ಪೇ ಮಾಡಬೇಕು, ಅದಕ್ಕೆ ಸ್ಟಾಂಪ್ ತಗೋಬೇಕು ಅಂತ ಹೇಳಿದರೆ. ಸೊ ಆ ಒಂದು ಸ್ಟಾಂಪನ್ನು ಪರ್ಚೇಸ್ ಮಾಡಿಬಿಟ್ಟು ಲೆಟರನ್ನು, ಈಗ ನೀವು ಲೆಟರನ್ನು ಪೋಸ್ಟ್ ಮಾಡ್ತಾ ಇದ್ದೀರಾ, ಲೆಟರನ್ನು ಕಳಿಸ್ತಾ ಇದ್ದೀರಾ ಬೇರೆಯವ್ರಿಗೆ ಅಂತ ಹೇಳಿದರೆ ಸ್ಟಾಂಪನ್ನು ಪರ್ಚೇಸ್ ಮಾಡಿ ಅದು ಲೆಟರ್ ಹೇಗೆ ಐತಲ್ಲ ಅಟ್ಯಾಚ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಆ ಲೆಟರನ್ನು ಸೆಂಡ್ ಮಾಡ್ತೀರಾ, ಪೋಸ್ಟ್ ಮಾಡ್ತೀರಾ. ಅಂಡರ್ಸ್ಟುಡ್ ವಾಟ್ ಇಸ್ ಸ್ಟಾಂಪ್? ಎಸ್. ನೆಕ್ಸ್ಟ್ ಒನ್, post cover. So post cover, what is post cover? Write with me. Post cover is a bag of paper. Very simple language I am writing. To understand you, write with me. Post cover is a bag of paper in which
in which we post our letter. So post cover means, I think you have seen it. It is a bag of cover. ಓಕೆನಾ, ಅದು ಒಂದು ಬ್ಯಾಗ್ ಆಫ್ ಕವರ್ ಇರುತ್ತೆ. ಅದು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಇನ್ ವಿಚ್ ವಿ ಪೋಸ್ಟ್ ಅವರ್ ಲೆಟರ್. ಸೊ ಆ ಒಂದು ಪೋಸ್ಟ್ ಕವರ್ ಒಳಗಡೆ ನಾವು ಲೆಟರನ್ನು ಇಟ್ಬಿಟ್ಟು ಲೆಟರನ್ನು ನಾವು ಪೋಸ್ಟ್ ಮಾಡ್ತೀವಿ. ಐ ಥಿಂಕ್ ನೀವು ಅಬ್ಸರ್ವ್ ಮಾಡಿದ್ದೀರಾ, ನಿಮ್ಮ ಮನೇಲಿ ಕೂಡ ಕೆಲವೊಂದು ಸತಿ ಲೆಟರ್ ಬರ್ತಾ ಇರ್ತಾವಲ್ಲ. ಸೊ ಅದೊಂದು ಪೋಸ್ಟ್ ಕವರಲ್ಲಿ ಪ್ಯಾಕ್ ಆಗಿರುತ್ತಲ್ವಾ, ಮೇಲೆ ಸ್ಟಾಂಪ್ ಎಲ್ಲ ಹಚ್ಚಿರ್ತಾರಲ್ವಾ. So I think you have seen it. So it is all belongs to that. Next one, parcel. So I think it is very familiar to you. ನಿಮಗೆ ಇದು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. Parcel. So write with me, later I'll explain. So parcel is a thing or an object which is sent to the given address. So see here dear children, parcel ಕೇಳಿದ್ರಲ್ವಾ ವರ್ಡ್. So parcel means, it is a thing. See here, it is a thing or an object, one things adu, okay, or an object which is sent to the given address. So parcel ಅಂದ್ರೆ ಏನು, ಅದು ಒಂದು ಥಿಂಗ್ಸ್ ಅದು. ಓಕೆ, ಈಗ ನೀವು ಏನಾದರೂ ಒಂದು ಆರ್ಡರ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ನಿಮಗೆ ಥ್ರೂ ಪಾರ್ಸಲ್ ಮುಖಾಂತರ ನಿಮ್ಮ ಮನೆಗೆ ರೀಚ್ ಮಾಡಿಸ್ತಾರೆ ಅಲ್ವಾ. ಸೊ ಪಾರ್ಸಲ್, ಇಟ್ ಈಸ್ ಎ ಥಿಂಗ್ ವಿಚ್ ಈಸ್ ಸೆಂಡ್ ಟು ದ ಗಿವನ್ ಅಡ್ರೆಸ್. ಸೊ ಅದು ಯಾವ ಅಡ್ರೆಸ್ಸಿಗೆ ಸೆಂಡ್ ಮಾಡಬೇಕಾಗಿರುತ್ತೋ ಆ ಅಡ್ರೆಸ್ಸಿಗೆ ಅದು ರೀಚ್ ಮಾಡ್ತಾರೆ ಅಲ್ವಾ. ಸೊ ಪಾರ್ಸಲ್, ಇಟ್ ಈಸ್ ಎ ಥಿಂಗ್ ವಿಚ್ ಈಸ್ ಸೆಂಡ್ ಟು ದ ಗಿವನ್ ಅಡ್ರೆಸ್. ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್, ಸ್ಪೀಡ್ ಪೋಸ್ಟ್. ಸೊ ಥಿಂಕ್ ಅಬೌಟ್ ಇಟ್. ಸ್ಪೀಡ್ ಅಂದರೆ ಫಾಸ್ಟ್ ಅಲ್ವಾ, ಸ್ಪೀಡ್ ಪೋಸ್ಟ್. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ವರ್ಡ್ ಈಸ್ ಸ್ಪೀಡ್ ಪೋಸ್ಟ್. ಸೊ ವಾಟ್ ಈಸ್ ಸ್ಪೀಡ್ ಪೋಸ್ಟ್? Write with me. So speed post is used to send letters or parcels It is used, so speed post, it is used to send letters or parcels. It is faster than regular post. So see here, speed post means, see here, speed post, it is used to send letters or parcels. So it is very faster than regular post. So speed post ಅಂದ್ರೆ ಏನು, ತುಂಬ ಫಾಸ್ಟ್ ಆಗಿ ಲೆಟರ್ಸ್ ಅನ್ನ ಮತ್ತೆ ಆಮೇಲೆ ಪಾರ್ಸಲ್ಸ್ ಅನ್ನ ಆದಷ್ಟು ಬೇಗ ರೀಚ್ ಮಾಡಿಸ್ತಾರೆ. ಓಕೆನಾ. ಸೊ ಅದಕ್ಕೆ ಸ್ಪೀಡ್ ಪೋಸ್ಟ್ ಅಂತ ಹೇಳಿ ಕರೀತಾರೆ. Understood? So speed post, it is used to send letters and parcels, okay na, and it is sent very fast, that is called speed post. So speed andre enu, tumba fast agi send madodu, letters or parcels anna tumba fast agi send madodakke speed post anta heli karishtare. Okay, next, so see here, write a letter to your friend inviting him to attend your village fair. Write his or her address on the letter and put it in the post box. So see here, in this main they given some space. In this main they are asking you to write a letter to your friend, okay, but to your friend, to invite him to the village fair. ನಿಮ್ಮ ಫ್ರೆಂಡಿಗೆ ನಿಮ್ಮ ಲೆಟರ್ ಬರೆದು ನಿಮ್ಮ ಫ್ರೆಂಡಿಗೆ ಐತಲ್ಲ ವಿಲೇಜ್ ಫೇರಿಗೆ ಕರೆಯೋದಕ್ಕೆ ಲೆಟರ್ ಬರೀರಿ ಅಂತ ಹೇಳ್ತಾ ಇರೋದು. Okay, I will help you how to write letters.
So next main, what is it? Next main, it is about letter. So in this main, they are asking you to write a letter to your friend and you have to invite your friend to the village fair. ಆ ಒಂದು ಲೆಟ್ರಲ್ಲಿ ನೀವು ಏನು ಬರಬೇಕು, ನಿಮ್ಮ ಫ್ರೆಂಡಿಗೆ ನೀವು ಇನ್ವೈಟ್ ಮಾಡ್ತಿರೋದನ್ನು ಬರಿಬೇಕು ಲೆಟ್ರಲ್ಲಿ. ಓಕೆ, ಸೊ ಅಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ, ಅದರಲ್ಲಿ ನೀವು ಕೂಡ ಬರೆಯೋದಕ್ಕೆ ಟ್ರೈ ಮಾಡಿ. ಓಕೆ, ಹೌ ಟು ರೈಟ್ ಐ ವಿಲ್ ಸೇ. ಸೊ ಹೇಗೆ ಲೆಟರ್ಸನ್ನು ಪೋಸ್ಟ್ ಮಾಡ್ತಾರೆ, ಅದರಲ್ಲಿ ಬರೀತಾರೆ ಅಂತ ಹೇಳಿ. ಮೇ ಬಿ ಯು ಹ್ಯಾವ್ ಸೀನ್ ಇಟ್. ಅದು ಲೈಟ್ ಯೆಲ್ಲೋ ಕಲರ್ ಇರುತ್ತೆ, ಆರ್ ಲೈಟ್ ಆರೆಂಜ್ ಕಲರ್ ಇರುತ್ತೆ. ಒಂದು ಸೈಡ್ ಫುಲ್ ಬ್ಲ್ಯಾಂಕ್ ಇರುತ್ತೆ, ಇನ್ನೊಂದು ಸೈಡ್ ಐತಲ್ಲ 2 ಅಡ್ರೆಸ್ ಬರೆಯೋದಕ್ಕೆ ಸ್ಪೇಸ್ ಕೊಟ್ಟಿರ್ತಾರೆ. ಐ ಥಿಂಕ್ ಯು ಹ್ಯಾವ್ ಸೀನ್ ಇಟ್. ಸೊ ಅದು ಪೋಸ್ಟ್ ಕಾರ್ಡ್, ಅದು ಲೆಟರ್ ಕಾರ್ಡ್ ಅದು ಅಲ್ವಾ. ಅದರಲ್ಲಿ ಹೇಗೆ ಬರೀತಿದ್ರು, ಹೇಗೆ ಬರೀತಾರೆ ಅಂತ ಹೇಳಿ ಒಂದು ಶಾರ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ರೈಟ್ ವಿತ್ ಮೀ. So they are asking you to write to your friend. I am writing here one girl name, dear Radha. Imagine that she is your friend. Okay, and in this side you have to mention place and date. It is just for example. Okay, so place, mention your place. Okay, and date. When you are writing this letter, write the date. So start. How are you? How are you? I think you're fine. I think you're fine. Fine. I am writing this. I am writing this letter. I am writing this letter to invite you to attend our village fair that is on dash ಇಲ್ಲಿ ಐತಲ್ಲ, ನೀವು ಡೇಟನ್ನು ಮೆನ್ಷನ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಫ್ಯೂಚರ್ ಅಪ್ಕಮಿಂಗ್ ಡೇಸ್ 29 December 2020, just for example. I am writing this just for example. Okay, and finally your friend, mention your name. Here I write Suma, just for example. Here you have to write your name. Okay, ಸೊ ಫೈನಲಿ ಒಂದು ಸೈಡ್, ಈಗ ನೀವು ಒಂದು ಪೋಸ್ಟ್ ಕಾರ್ಡ್ ತೊಗೊಳ್ತೀರಾ, ಒಂದು ಲೆಟ್ರ್ ಕಾರ್ಡ್ ತೊಗೊಳ್ತೀರಾ ಅಂತ ಹೇಳಿದರೆ ಒಂದು ಸೈಡ್ ಫುಲ್ ಕಂಪ್ಲೀಟ್ ಬ್ಲ್ಯಾಂಕ್ ಇರುತ್ತೆ ಅಲ್ವಾ. ಸೊ ಆ ಒಂದು ಬ್ಲ್ಯಾಂಕ್ ಸೈಡಲ್ಲಿರುವಂತಹ ಪ್ಲೇಸಲ್ಲಿ ನೀವೊಂದು ಈ ಒಂದು ಲೆಟ್ರನ್ನು, ಒಂದು ಶಾರ್ಟ್ ಸಿಂಪಲ್ ಲೆಟ್ರನ್ನು ಏನು ಹೇಳಬೇಕು, ಏನು ಬರೀಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ನೀವು ಈ ಥರ ಮೆನ್ಷನ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಕಾರ್ಡನ್ನು ಟರ್ನ್ ಮಾಡಿ ನೀವು ನೋಡಿದಾಗ ಅಲ್ಲಿ 2 ಅಡ್ರೆಸ್ ಅಂತ ಹೇಳಿ ಇರುತ್ತೆ. ಮೇ ಬಿ ನೀವು ನೋಡಿರ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲಿ ಪ್ರೊವೈಡ್ ಮಾಡಿದಲ್ವಾ. ಸಿ ಹಿಯರ್ you can see that this is the page number 143. ಸೊ ಬ್ಲ್ಯಾಂಕ್ ಸ್ಪೇಸ್ ಇದೆ, ಅದು ಹಿಂದ್ಗಡೆ ಇರುವಂತಹ ಪ್ಲೇಸು, ಮತ್ತು 2 ಅಡ್ರೆಸ್ ಇರುವಂತಹ ಫ್ರಂಟ್ ಕಾರ್ಡ್. ಓಕೆ, ಸೊ ಫ್ರಂಟ್ ಕಾರ್ಡಲ್ಲಿ 2 ಅಡ್ರೆಸ್ ಅಂದರೆ ನೀವು ಯಾರಿಗೆ ಬರೀತೀರಾ. ಫಾರ್ ಎಕ್ಸಾಂಪಲ್, ಶಿ ಈಸ್ ಯುವರ್ ಫ್ರೆಂಡ್, ಇಫ್ ಶಿ ಈಸ್ ಇನ್ ಹರಿಯರ್, ರೈಟ್ ದೇರ್ ನೇಮ್, ರೈಟ್ ಅಡ್ರೆಸ್ ಆಫ್ ದಟ್ ಪ್ಲೇಸ್. ಸೊ ಯಾರಿಗೆ ಬರೀತೀರಾ ಅಂತ ಹೇಳಿ 2 ಅಡ್ರೆಸ್ಸಲ್ಲಿ ಮೆನ್ಷನ್ ಮಾಡಿ, ಜಸ್ಟ್ ಫಾರ್ ಎಕ್ಸಾಂಪಲ್. ಓಕೆ, ಸೊ 2 ಅಡ್ರೆಸ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಸೊ ಡಿಯರ್ ರಾಧಾ, ಯುವರ್ ಫ್ರೆಂಡ್ ನೇಮ್ ಇಸ್ ರಾಧಾ. ಹೌ ಆರ್ ಯು? ಐ ಥಿಂಕ್ ಯು ಆರ್ ಫೈನ್. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಇನ್ವೈಟ್ ಯು ಟು ಅಟೆಂಡ್ ಅವರ್ ವಿಲೇಜ್ ಫೇರ್ ದಟ್ ಈಸ್ ಆನ್ 29 December 2020. ಯುವರ್ ಫ್ರೆಂಡ್ ಸುಮಾ ಅಂತ ಹೇಳಿ ಮೆನ್ಷನ್ ಮಾಡಿಬಿಟ್ಟು ಲೆಟರನ್ನು ಕಂಪ್ಲೀಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ 2 ಅಡ್ರೆಸ್ಸಲ್ಲಿ ನಿಮ್ಮ ಫ್ರೆಂಡಿಂದ ಅಡ್ರೆಸ್ಸನ್ನು ಬರಿಬೇಕು. ಅಂಡರ್ಸ್ಟುಡ್. ಮತ್ತು ಅಲ್ಲಿ ಒಂದು ಸ್ಮಾಲ್ ಬಾಕ್ಸ್ ಕೂಡ ಇದೆ ಅಲ್ವಾ, ಅಲ್ಲಿ ಸ್ಟಾಂಪನ್ನು ಹಚ್ತಾರೆ, ಅಟ್ಯಾಚ್ ಮಾಡ್ತಾರೆ ಇಲ್ಲಿ ಸ್ಟ್ಯಾಂಪನ್ನು. ಓಕೆ, ಆ ಸ್ಟ್ಯಾಂಪ್ ಇದ್ದರೆ ಮಾತ್ರ ನಿಮ್ಮ ಲೆಟರು ಆ ಒಂದು ಪ್ಲೇಸಿಗೆ ರೀಚ್ ಆಗೋದು. ಅಂಡರ್ಸ್ಟುಡ್ ಹೌ ಟು ರೈಟ್ ಲೆಟರ್? ಇಟ್ ಈಸ್ ಜಸ್ಟ್ ಫಾರ್ ಆನ್ ಎಕ್ಸಾಂಪಲ್. ಓಕೆ, ಸೊ ರೈಟ್ ದಿಸ್ ಲೆಟರ್ ಆನ್ ದ ಸ್ಪೇಸ್. ಸೊ ಇಲ್ಲಿ ಯಾವ ಡೇಟ್ ಬರೀಬೇಕು, ನೀವು ಯಾವಾಗ ಲೆಟರ್ ಬರಿತೀರಲ್ಲ ಆ ಡೇಟನ್ನು ಬರಿಬೇಕು.
Next, so observe, come to the next main now. Observe the following pictures carefully. Put right mark in front of the means of communication used by you and your family members. So see here the next main. So they given some means of communication. Okay, so means of communication in the pictures anna kottidare. Means of communication means what? Means of communication means some things are used to communicate, such as mobile, isn't, telephone and radio, television, and some newspaper. So these are all the means of communication. So communicate ಮಾಡೋದಕ್ಕೆ ಯೂಸ್ ಮಾಡುವಂತಹ ಥಿಂಗ್ಸ್ಗಳಿಗೆ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅನ್ನು ಕರೀತಾರೆ. ಓಕೆ, ಸೊ ದೇ ಗಿವನ್ ಪಿಕ್ಚರ್ಸ್, ಅವ್ರ ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಆ ಮೀನ್ಸ್ ಆಫ್ ಕಮ್ಯುನಿಕೇಷನನ್ನು ಇವಾಗ ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂತ ಹೇಳಿ ರೈಟ್ ಮಾರ್ಕ್ ಮಾಡಬೇಕು. ಓಕೆ, ಸೊ ಪೋಸ್ಟ್ ಲೆಟರ್ಸ್ ಬರೆಯೋದನ್ನು ಯೂಸ್ ಮಾಡ್ತೀರಾ. ನ್ಯೂಸ್ ಪೇಪರ್ ರೀಡಿಂಗ್, ಅಫ್ಕೋರ್ಸ್ ನ್ಯೂಸ್ ಪೇಪರ್ ರೀಡಿಂಗನ್ನು ಯೂಸ್ ಮಾಡ್ತೀವಿ ಇವಾಗಿನ ಜನ್ರೇಷನಲ್ಲಿ ಅಲ್ವಾ. ಸೊ ಅದಕ್ಕೆ ರೈಟ್ ಮಾರ್ಕ್ ಹಾಕಿ. ನೆಕ್ಸ್ಟ್ ಟೆಲಿಫೋನನ್ನು ಯೂಸ್ ಮಾಡ್ತೀವಿ, ಮೊಬೈಲ್ ಫೋನನ್ನು ಯೂಸ್ ಮಾಡ್ತೀವಿ, ಆ್ಯಂಡ್ ಕಂಪ್ಯೂಟರನ್ನು, ರೇಡಿಯೋವನ್ನು. ಇಫ್ ಯು ಆರ್ ಯೂಸಿಂಗ್ ಆಲ್ ದೀಸ್, ಪುಟ್ ರೈಟ್ ಮಾರ್ಕ್. ಓಕೆ, ಸೊ ಇದೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅದಕ್ಕೆ ನೀವೇನು ಮಾಡಬೇಕು, ರೈಟ್ ಮಾರ್ಕನ್ನು ಹಾಕಬೇಕು. ನೆಕ್ಸ್ಟ್, collect information about the means of communication which are used in olden days and which are used in present days. Olden days ಅಲ್ಲಿ means of communication ಮಾತಾಡೋದಕ್ಕೆ olden days ಅಲ್ಲಿ ಏನೇನು ಯೂಸ್ ಮಾಡ್ತಿದ್ರು. ಓಕೆ, ಮತ್ತು ಇವಾಗಿನ ಡೇಸಲ್ಲಿ ಯಾವ ಥಿಂಗ್ಸನ್ನು ಯೂಸ್ ಮಾಡ್ತಾರೆ ಅಂತ ನಾವು ಕಾಲಮಲ್ಲಿ ಫಿಲ್ ಮಾಡಬೇಕು. ಸೊ olden days, in olden days and present days. Okay, in olden days, as I told you ನಾವು ಇವಾಗ ನಾನು ನಿಮಗೆ ಹೇಳಿದೆ ಒಂದು ಸ್ವಲ್ಪ ಮುಂದೆ, ಬರ್ಡ್ಸನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು ಅಂತ. ಬರ್ಡಿನ ಸಪೋರ್ಟಿಂದ ಲೆಟರನ್ನು ಬೇರೆ ಪ್ಲೇಸಿಗೆ ಕಳಿಸ್ತಿದ್ರು. ಓಕೆ, ಸೊ ಆ ಪಿಕ್ಚರು ಕೂಡ ನೀವು ನೋಡಿದ್ದೀರಾ. ಸೊ ಬರ್ಡ್ಸ್ ಫಸ್ಟ್ ಓಲ್ಡನ್ ಡೇಸನ್ನು ಬರ್ಡ್ಸಿಗೂ ಕೂಡ ಯೂಸ್ ಮಾಡ್ತಿದ್ರು ಕಮ್ಯುನಿಕೇಟ್ ಮಾಡೋಕ್ಕೆ. ಆ್ಯಂಡ್ ಲೆಟರ್ಸ್, ಆ್ಯಂಡ್ ಓಲ್ಡನ್ ಡೇಸಲ್ಲಿ ಸಮ್ವೇರ್ ದೇ ಯೂಸ್ ಟೆಲಿಫೋನ್. ಸೊ ಬರ್ತಾ ಬರ್ತಾ ಚೇಂಜ್ ಆಗ್ತಾ ಇರುತ್ತಲ್ವಾ. ಆ್ಯಂಡ್ ನ್ಯೂಸ್ ಪೇಪರ್ ಆಲ್ಸೋ, ನೌ ಆಲ್ಸೋ ಇಟ್ ಈಸ್ ದೇರ್. ಆ್ಯಂಡ್ ರೇಡಿಯೋ. ಸೊ ಓಲ್ಡನ್ ಡೇಸ್ ಮೀನ್ಸ್ ಸ್ವಲ್ಪ ಹಿಂದಿನ ಕಾಲದಲ್ಲಿ ಏನೇನು ಥಿಂಗ್ಸನ್ನು ಯೂಸ್ ಮಾಡ್ತಿದ್ರು ಅಂತ ನಾವು ಬರೀಬೇಕು ಕಮ್ಯುನಿಕೇಟ್ ಮಾಡೋದಕ್ಕೆ. ಓಕೆ, ಸೊ ನೆಕ್ಸ್ಟ್, ನೌ ಎ ಡೇಸ್ ಅಫ್ಕೋರ್ಸ್ mobile, very popular means of communication nowadays, and email, and internet, and telephone, landline, telephone, and speed post. So these are all the means of communication which are used in olden days and present days. Okay, so I think you come to know the means of communication. Means of communication ಏನು ಅಂತ ಹೇಳಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. So next, know this, in the page number 144, look at the pictures given below and read the information. So see here, dear children, they given some pictures. Okay, listen carefully. They given some pictures and they given the information also of that thing. See here, letter. They given the picture of letter. ನಾನು ಇವಾಗ ಹೇಳಿದ ನಮಗೆ ಯೆಲ್ಲೋ ಕಲರ್ ಲೆಟರ್ ಇರುತ್ತೆ ಅಂತ ಹೇಳಿ, isn't? So a means of communication through writing that can be sent with the help of post office. ಸೊ ಲೆಟರನ್ನು ನಾವು ಆಸ್ ಎ ಮೀನ್ಸ್ ಆಫ್ ಕಮ್ಯುನಿಕೇಷನನ್ನು ಇವಾಗೂ ಸಮ್ವೇರ್ ಯೂಸ್ ಮಾಡ್ತೀವಿ. ಲೆಟರನ್ನು ಯೂಸ್ ಮಾಡ್ತಾರೆ ಕಮ್ಯುನಿಕೇಟ್ ಮಾಡೋದಕ್ಕೆ. ಏನಾದರೂ ಒಂದು ಇನ್ಫಾರ್ಮೇಷನ್ ಹೇಳಬೇಕು, ಏನಾದರೂ ಒಂದು ಮೆಸೇಜನ್ನು ಹೇಳಬೇಕು ದೂರ ಇರುವಂತಹ ಪ್ಲೇಸಿಗೆ ಅಂತ ಹೇಳಿದರೆ ನಾವು ಲೆಟರ್ಸ್ ಮುಖಾಂತರನೂ ಕೂಡ ಕಮ್ಯುನಿಕೇಟ್ ಮಾತಾಡ್ತಿದ್ವಿ, ಡಿಸ್ಕಸ್ ಮಾಡ್ತಿದ್ವಿ. ಓಕೆ, ಸೊ ಈ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಥ್ರೂ ರೈಟಿಂಗ್ that can be sent with the help of post office. So ನಾವು ಲೆಟರ್ಸನ್ನು ಎದ್ರ ಮುಖಾಂತರ ಸೆಂಡ್ ಮಾಡ್ತೀವಿ? ಅಫ್ಕೋರ್ಸ್ ಪೋಸ್ಟ್ ಆಫೀಸ್ ಮುಖಾಂತರ ಸೆಂಡ್ ಮಾಡ್ತೀವಿ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಥ್ರೂ ವಿಚ್ ವಿ ಕ್ಯಾನ್ ಡೈರೆಕ್ಟ್ಲಿ ಸ್ಪೀಕ್ ಟು ದ ಅದರ್ ಪರ್ಸನ್ ಅಟ್ ದ ಡಿಸ್ಟೆನ್ಸ್.
ಸೊ ವೆರಿ ಇಂಟ್ರೆಸ್ಟಿಂಗ್. ದೂರ ಇರುವಂತಹ ಪರ್ಸನಿಗೆ ನಾವು ಕಮ್ಯುನಿಕೇಟ್ ಮಾಡಬೇಕು, ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು ಅಂತ ಹೇಳಿದರೆ ಇವಾಗಿನ ಜನ್ರೇಷನಲ್ಲಿ ನಾವು ತುಂಬ ಪಾಪ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಟೆಲಿಫೋನ್, ಮೊಬೈಲ್ ಈಸ್ ಆಲ್ಸೋ ವೆರಿ ಪಾಪ್ಯುಲರ್, ಬಟ್ ದೇ ಗಿವನ್ ದ ಟೆಲಿಫೋನ್ ಪಿಕ್ಚರ್. ಸೊ ಟೆಲಿಫೋನ್, ದಟ್ ಈಸ್, ಆ್ಯಂಡ್ a means of communication which publishes news from different parts of the country and the world every day. So newspaper, have you read it? ಓದ್ತೀರಾ ನೀವು ನ್ಯೂಸ್ ಪೇಪರನ್ನು? ಸೊ ನ್ಯೂಸ್ ಪೇಪರ್, ಇಟ್ ಈಸ್ ಒನ್ ಆಫ್ ದಿ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿಯಲ್ಲಿ ಏನೇನು ಆಗ್ತಿದೆ ಅಂತ ಹೇಳಿದರೆ ಒಂದು ನ್ಯೂಸ್ ಪೇಪರಲ್ಲಿ ಎಲ್ಲದನ್ನು ಪಬ್ಲಿಷ್ ಮಾಡಿ ನಮ್ಮ ಹತ್ರ ರೀಚ್ ಮಾಡ್ತಾರೆ ಅಲ್ವಾ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೀನ್ಸ್ ಆಫ್ ಮಾಸ್ ಕಮ್ಯುನಿಕೇಷನ್. ಮಾಸ್ ಕಮ್ಯುನಿಕೇಷನ್ ಅಂದರೆ ಒಂದೇ ಮೆಸೇಜನ್ನು ತುಂಬ ಜನರಿಗೆ ರೀಚ್ ಮಾಡೋದು. ಈಗ ಮೊಬೈಲಲ್ಲಿ ಒಬ್ರಿಗೊಬ್ರು ಮಾತಾಡ್ತೀವಿ, ನ್ಯೂಸ್ ಪೇಪರಲ್ಲಿ ಒಂದು ಇನ್ಫಾರ್ಮೇಷನ್ನ ಲ್ಯಾಕ್ಸ್ ಟುಗೆದರ್ ಪೀಪಲ್ಗೆ ನಾವು ರೀಚ್ ಮಾಡ್ತೀವಿ ಅಲ್ವಾ. ಸೊ ದಟ್ ಈಸ್ ಮೀನ್ಸ್ ಆಫ್ ಮಾಸ್ ಕಮ್ಯುನಿಕೇಷನ್. ನ್ಯೂಸ್ ಪೇಪರ್, ರೇಡಿಯೋ, ಟೆಲಿವಿಷನ್, ಸೊ ದೀಸ್ ಆರ್ ಆಲ್ ದ ಮೀನ್ಸ್ ಆಫ್ ಮಾಸ್ ಕಮ್ಯುನಿಕೇಷನ್. ಒಂದೇ ಒಂದು ಇನ್ಫಾರ್ಮೇಷನನ್ನು ನ್ಯೂಸ್ ಪೇಪರ್ ಮುಖಾಂತರ, ರೇಡಿಯೋ ಮುಖಾಂತರ, ಟೆಲಿವಿಷನ್ ಮುಖಾಂತರ ನಾವು ನಂಬರ್ ಆಫ್ ಪೀಪಲ್ಸಿಗೆ ರೀಚ್ ಮಾಡಿಸ್ಬೋದು. ನ್ಯೂಸ್ ಟಿವಿಯಲ್ಲೂ ನೋಡ್ತೀವಲ್ವ ನಾವು. ಸೊ ದಟ್ ಇಸ್ ದ ಎಕ್ಸಾಂಪಲ್. ಆ್ಯಂಡ್ next means of mass communication is television. Okay, so television, it is an attractive means of mass communication in which regionally national cultural programs are telecast. So television, it is also very attractive means of mass communication. Okay, through that we can watch and we can see we can get so many information through television. And radio is a means of mass communication in which national and international news can be heard. ಸೊ ಭಾಳಷ್ಟು ನ್ಯೂಸನ್ನು ನಾವು ರೇಡಿಯೋ ಮುಖಾಂತರನೂ ಕೂಡ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್, ಎ ವಂಡರ್ಫುಲ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಈಸ್ ಯೂಸ್ ಟು ಗೆಟ್ ಆ್ಯಂಡ್ ಸೆಂಡ್ ಎನಿ ಇನ್ಫಾರ್ಮೇಷನ್ ಆಫ್ ದಿ ವರ್ಲ್ಡ್ ವಿತ್ ಇನ್ ವೆರಿ ಶಾರ್ಟ್ ಟೈಮ್. ಸೊ ಶಾರ್ಟ್ ಟೈಮಲ್ಲಿ ನಾವು ಇನ್ಫಾರ್ಮೇಷನ್ನ ಸೆಂಡ್ ಕೂಡ ಮಾಡ್ಬೋದು ಮತ್ತು ಕಲೆಕ್ಟ್ ಕೂಡ ಮಾಡ್ಬೋದು. ಇಟ್ ಈಸ್ ಅ ವೆರಿ ವಂಡರ್ಫುಲ್ ಮೀನ್ಸ್ ಆಫ್ ಕಮ್ಯುನಿಕೇಷನ್, ದಟ್ ಈಸ್ ಕಂಪ್ಯೂಟರ್ ಅಲ್ವಾ. ದಟ್ ಈಸ್ ವಂಡರ್ಫುಲ್ because we can send the information also and we can collect the information also all over the world. ಪ್ರಪಂಚದ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನಾವು ಕಂಪ್ಯೂಟರ್ ಮುಖಾಂತರ, ಇಂಟರ್ನೆಟ್ ಮುಖಾಂತರ ಪಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್, turn the page, collect and paste pictures of various means of communication. So see here, ಆವಾಗಲೇ ಒಂದು ಆಕ್ಟಿವಿಟಿ ಕೊಟ್ಟೆ, ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಆನಿಮಲ್ಸ್ ಇನ್ ಪಿಕ್ಚರ್ಸನ್ನು ಕಲೆಕ್ಟ್ ಮಾಡಿ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅವಾಗಲೇ ಕೊಟ್ಟೆ. ನೆಕ್ಸ್ಟ್ ಅನದರ್ ಒನ್, ಕಮ್ಯುನಿಕೇಷನ್, ಮೀನ್ಸ್ ಆಫ್ ಕಮ್ಯುನಿಕೇಷನ್. ಓಕೆ, ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಮೊಬೈಲ್, ರೇಡಿಯೋ, ಟೆಲಿವಿಷನ್, ನ್ಯೂಸ್ ಪೇಪರ್, ಓಕೆ, ಕಂಪ್ಯೂಟರ್. ಸೊ ಇದೆಲ್ಲ ನಮ್ಮ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅಲ್ವಾ, ಮಾತಾಡೋದಕ್ಕೆ ಯೂಸ್ ಮಾಡೋದಲ್ವಾ. ಸೊ ಆ ಒಂದು ಪಿಕ್ಚರ್ಸನ್ನು ಕೂಡ ಕಲೆಕ್ಟ್ ಮಾಡಿ ಇಲ್ಲಿ ಸ್ಪೇಸನ್ನು ನಿಮಗೆ ಕೊಟ್ಟಿದ್ದಾರೆ ಇನ್ ಪೇಜ್ ನಂಬರ್ 145. ಸೊ ಮೀನ್ಸ್ ಆಫ್ ಕಮ್ಯುನಿಕೇಷನ್, ಮಾತಾಡೋದಕ್ಕೆ ಯೂಸ್ ಮಾಡುವಂತಹ ಥಿಂಗ್ಸನ್ನು, ಕಮ್ಯುನಿಕೇಟ್ ಮಾಡುವಂತಹ ಥಿಂಗ್ಸನ್ನು ಆ ಪಿಕ್ಚರ್ಸನ್ನು ಕಲೆಕ್ಟ್ ಮಾಡಿ ಅದ್ರದ್ದು ಇಲ್ಲಿ ಈ ಒಂದು ಪ್ಲೇಸಲ್ಲಿ ಪೇಸ್ಟ್ ಮಾಡಿಬಿಟ್ಟು ಒಂದು ಫ್ಯೂ ಸೆಂಟೆನ್ಸನ್ನು ಅದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿ. ಯು ಹ್ಯಾವ್ ಟು ಡೂ ದಿಸ್. ಆ್ಯಂಡ್ ನೆಕ್ಸ್ಟ್ ಒನ್, ಹೂ ಡಿಸ್ಕವರ್ಡ್ ವಾಟ್. ಸೊ ಸಿ ಹಿಯರ್ ದ ನೆಕ್ಸ್ಟ್ ಒನ್, ಕಮ್ ಟು ದ ಪೇಜ್ 146. Who discovered what? So here there are some inventions and some scientists. See here, who discovered what? Wright brothers. See, very important information. Wright brothers. So Wright brothers, they invented aeroplane ಅನ್ನು ಅವರು ಡಿಸ್ಕವರ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ಗ್ರಾಹಂ ಬೆಲ್ ಟೆಲಿಫೋನನ್ನು ಡಿಸ್ಕವರ್ ಮಾಡಿರೋದು. ಚಾರ್ಲ್ಸ್ ಬ್ಯಾಬೇಜ್ ಕಂಪ್ಯೂಟರನ್ನು ಡಿಸ್ಕವರ್ ಮಾಡಿರೋದು. ಆ್ಯಂಡ್ ಜಾನ್ ಲೋಗಿ ಬರ್ಡ್ ಟೆಲಿವಿಷನನ್ನು ಡಿಸ್ಕವರ್ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಮಾರ್ಕೋನಿ, ಹಿ ಡಿಸ್ಕವರ್ಡ್ ರೇಡಿಯೋ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ do you know this? So next, when do you know this? There are some few information. Train, it is the major transport system of our country. So train ಇದೆಯಲ್ಲ, it is a major means of transport in India. ತುಂಬ ಫೇಮಸ್ ಆಗಿರೋದು, ತುಂಬ ಜಾಸ್ತಿ ಯೂಸ್ ಮಾಡೋದು ಯಾವ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದರೆ ದಟ್ ಈಸ್ ಟ್ರೈನ್. ಓಕೆ, ಆ್ಯಂಡ್ ನೆಕ್ಸ್ಟ್, the first train in India ran in 1853 from Bombay to
ಥಾಣೆ ಅಬೌಟ್ 34 ಕಿಲೋಮೀಟರ್. ಫಸ್ಟ್ ಟ್ರೈನು ಇಂಡಿಯಾದಲ್ಲಿ 1853 ಸ್ಟಾರ್ಟ್ ಆಗಿರೋದು, ಅದು ಬಾಂಬೆಯಿಂದ ಥಾಣೆಗೆ ಅಂತ ಹೇಳಿ. ಆ್ಯಂಡ್ ಕ್ಯಾಮಲ್, ಹ್ಯಾವ್ ಯು ಸೀನ್? ಇಟ್ ಈಸ್ ಆಲ್ಸೋ means of transport, isn't? In olden days very largely used that, ತುಂಬ ಫೇಮಸ್ ಆಗಿರುವಂತಹ ಮೀನ್ಸ್ ಆಫ್ ಕಮ್ಯುನಿಕೇಷನ್, ದಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅದು. ಸೊ ಕ್ಯಾಮಲ್ಸ್ ಬಾಡಿ ಸ್ಟ್ರಕ್ಚರ್ ಈಸ್ ಸೂಟೇಬಲ್ ಫಾರ್ ವಾಕಿಂಗ್ ಇನ್ ದ ಡೆಸರ್ಟ್. ಸೊ ಕ್ಯಾಮಲನ್ನು ನೋಡಿದ್ದೀರಾ, ಅದು ಈ ಥರ ತುಂಬ ಸೂಟೇಬಲ್, ಅದ್ರದ್ದು ಕ್ಯಾಮಲಿನ ಬಾಡಿ ಸ್ಟ್ರಕ್ಚರ್ ಇದೆಯಲ್ಲ, ಅದು ಈ ಥರ ಡೆಸರ್ಟಲ್ಲಿ ವಾಕ್ ಮಾಡೋದಕ್ಕೆ ತುಂಬ ಸೂಟೇಬಲ್ ಸ್ಟ್ರಕ್ಚರ್ ಅದು ಕ್ಯಾಮಲ್. ಓಕೆ, ಸೊ ಡೆಸರ್ಟಿಂದು ತುಂಬ ಫೇಮಸ್ ಆನಿಮಲ್ ಅದು. ಇಟ್ ಈಸ್ ಯೂಸ್ಡ್ ಫಾರ್ ಟ್ರಾನ್ಸ್ಪೋರ್ಟ್ ಇನ್ ಡೆಸರ್ಟ್ ಏರಿಯಾಸ್. ಸೊ ಇಟ್ ಈಸ್ ಕಾಲ್ಡ್ ಶಿಪ್ ಆಫ್ ದಿ ಡೆಸರ್ಟ್. ಸೊ ತುಂಬ ಫೇಮಸ್ ಆಗಿ ಕ್ಯಾಮಲನ್ನು ಡೆಸರ್ಟ್ ಏರಿಯಾದಲ್ಲಿ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಶಿಪ್ ಆಫ್ ಡೆಸರ್ಟ್ ಅಂತ ಹೇಳಿ ಕರೀತಾರೆ. ಸೊ ಕ್ಯಾಮಲ್ ಇಸ್ ದ ಶಿಪ್ ಆಫ್ ಡೆಸರ್ಟ್. ಇಟ್ ಈಸ್ ಕಾಲ್ಡ್ ಆಸ್ ಎ ಶಿಪ್ ಆಫ್ ಡೆಸರ್ಟ್. ಸೊ submarine travels in the deep sea. So submarine, it is a boat which can go under the water. Imagine, submarine travels in the deep sea. ಸಮುದ್ರದ ಒಳಗಡೆ ಐತಲ್ಲ ಟ್ರಾವೆಲ್ ಮಾಡುವಂತಹ ಬೋಟ್, ಒಂದು ಶಿಪ್, ಅದು ಸಬ್ಮರೀನ್ ಅದು. ಓಕೆ, ಏರ್ ಸ್ಪೇಸ್ ಕ್ರಾಫ್ಟ್ ಆರ್ ಯೂಸ್ ಟು ಸ್ಟಡಿ ದ ಥಿಂಗ್ಸ್ ಬಿಯಾಂಡ್ ದ ಅರ್ತ್. ಸೊ spacecraft are used to study the things beyond the earth. So spacecraft ಅನ್ನು ಸ್ಪೇಸಲ್ಲಿ ಬಿಡ್ತಾರೆ, ಅದ್ರ ಹೆಲ್ಪಿಂದ ಅದು ಸ್ಪೇಸಲ್ಲಿ ಬಿಡ್ತಾರಲ್ಲ, ಭಾಳಷ್ಟು ಇನ್ಫಾರ್ಮೇಷನ್, ಅರ್ಥಿಂದ ದೂರ ಇದ್ದಂತಹ ಸ್ಪೇಸಿನ ಇನ್ಫಾರ್ಮೇಷನ್ ಆ ಸ್ಪೇಸ್ ಕ್ರಾಫ್ಟಿನ ಮುಖಾಂತರ ನಮಗೆ ತಿಳಿಯುತ್ತೆ. ನೆಕ್ಸ್ಟು, ಸೊ ಐ ಥಿಂಕ್ you understood this. So by this we completed the unit transport and communication. So thank you for the class. See you in the next period.